ಚಂದ್ರಗುಪ್ತ ಮೌರ್ಯ ಇವರು ಭಾರತದ ಬಹುತೇಕ ಭಾಗಗಳನ್ನ ವಶಪಡಿಸಿಕೊಂಡಿರ್ತಾರೆ. ಆದರೆ ಕಳಿಂಗವನ್ನು ಮಾತ್ರ ವಶಪಡಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿರುತ್ತೆ. ಯಾಕಂದ್ರೆ ಕಳಿಂಗವು ಬಲಿಷ್ಠವಾದ ಸಾಮ್ರಾಜ್ಯ ಆಗಿರುತ್ತೆ. ಹಾಗಾಗಿ ಅಶೋಕನು ಏನಾದರೂ ಮಾಡಿ ಕಳಿಂಗದ ಮೇಲೆ ದಾಳಿ ನಡೆಸಿ ಕಳಿಂಗವನ್ನು ವಶಪಡಿಸಿಕೊಂಡು ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸುವಂತಹ ಆಸೆಯನ್ನು ಹೊಂದಿರ್ತಾನೆ. ಹಾಗಾಗಿ ಅಶೋಕ ಸಾಮಾನ್ಯ ಶಕ ಪೂರ್ವ 261 ಕಳಿಂಗದ ಮೇಲೆ ದಾಳಿ ನಡೆಸ್ತಾನೆ. ಈ ಕಳಿಂಗ ಯುದ್ಧದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಅಶೋಕನೇ ಹೊರಡಿಸಿದಂತಹ 13ನೇ ಶಿಲಾಶಾಸನದಲ್ಲಿ ತಿಳಿಸಲಾಗಿದೆ. ಅದು ಈ 13ನೇ ಶಿಲಾಶಾಸನವು ಕಳಿಂಗ ಯುದ್ಧದ ಬಗ್ಗೆ ಇರುವಂತಹ ಅತ್ಯಂತ ಪ್ರಮುಖವಾದ ಆಧಾರವಾಗಿದೆ. ಈ ಶಾಸನದ ಪ್ರಕಾರ ಕಳಿಂಗ ಯುದ್ಧದಲ್ಲಿ ಅಶೋಕನ ಜಯಗಳಿಸ್ತಾನೆ. ಕಳಿಂಗ ಸಾಮ್ರಾಜ್ಯ ಸಂಪೂರ್ಣವಾಗಿ ಸೋತೋಗುತ್ತೆ. ಈ ಯುದ್ಧದಲ್ಲಿ ಸುಮಾರು 1 ಲಕ್ಷಕ್ಕೂ ಅಧಿಕ ಜನ ಸಾವನ್ನಪ್ತಾರೆ. ಮತ್ತೆ 1,50,000ಕ್ಕೂ ಅಧಿಕ ಜನರನ್ನು ಯುದ್ಧ ಕೈದಿಗಳನ್ನಾಗಿ ಮಾಡಿಕೊಳ್ಳಲಾಗುತ್ತೆ, ಬಂಧಿಸಲಾಗುತ್ತೆ. ಅದು ಇನ್ನು ಅಧಿಕ ಜನ ತನ್ನ ಕೈಕಾಲಗಳನ್ನ ಕಳೆದುಕೊಂಡು ಅಂಗವಿಕಲರಾಗ್ತಾರೆ. ಇಂಥ ಅಪಾರವಾದಂತಹ ಸಾವು ನೋವನ್ನು ಕಂಡಂತಹ ಅಶೋಕನ ಮನಸ್ಸು ಪರಿವರ್ತನೆ ಆಗುತ್ತೆ. ಒಂದು ಯುದ್ಧದಿಂದ ನಾವು ಗಳಿಸುವುದಕ್ಕಿಂತ ಕಳೆದುಕೊಳ್ಳುವುದೇ ಹೆಚ್ಚು ಎಂಬಂತಹ ಒಂದು ಮನೋಭಾವನೆಯನ್ನು ಬೆಳೆಸಿಕೊಳ್ತಾನೆ. ಹಾಗಾಗಿ ಅಶೋಕನು ಒಂದು ದೃಢ ನಿರ್ಧಾರವನ್ನು ಕೈಗೊಳ್ತಾನೆ. ಆ ದೃಢ ನಿರ್ಧಾರವೆಂದರೆ ಇನ್ನು ಮುಂದೆ ನಾನು ಯುದ್ಧವನ್ನು ಮಾಡೋದಿಲ್ಲ. ಹಾಗಾಗಿ ಆತ ತನ್ನ ವಿದೇಶಾಂಗ ನೀತಿಯಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ತಾನೆ. ಏನಂತಹ ಬದಲಾವಣೆ ಅಂತಂದ್ರೆ ಆತ ಇನ್ನು ಮುಂದೆ ನಾನು ದಿಗ್ವಿಜಯಕ್ಕೆ ಬದಲಾಗಿ ಧರ್ಮ ವಿಜಯವನ್ನ ಮಾಡುತ್ತೇನೆಂದು ದೃಢ ನಿರ್ಧಾರವನ್ನ ಕೈಗೊಳ್ಳುತ್ತಾನೆ. ಅಂದ್ರೆ ಯುದ್ಧವನ್ನು ಮಾಡಿದರೆ ಹೃದಯದಿಂದ ಒಳ್ಳೆಯ ಕಾರ್ಯಗಳಿಂದ ಜನರನ್ನು ಗೆಲ್ಲುವಂತಹ ಒಂದು ಕಾರ್ಯವನ್ನು ಮಾಡುತ್ತೇನೆ ಎಂಬಂತಹ ನಿರ್ಧಾರಕ್ಕೆ ಕೈಗೊಳ್ತಾನೆ. ಈ ಯುದ್ಧದ ನಂತರ ಅಶೋಕನು ಉಪಗುಪ್ತ ಎಂಬಂತಹ ಬೌದ್ಧ ಸನ್ಯಾಸಿಯ ಪ್ರೇರಣೆಯಿಂದ ಬೌದ್ಧ ಧರ್ಮವನ್ನು ಸ್ವೀಕರಿಸುತ್ತಾನೆ. ನಂತರ ತನ್ನ ಉಳಿದ ಸಮಯವನ್ನು ಬೌದ್ಧ ಧರ್ಮದ ಪ್ರಚಾರಕ್ಕೋಸ್ಕರವಾಗಿ ಕಳೆಯುತ್ತಾನೆ. 13 rock cave inscription is the most information regarding the Kalinga War. The Kalinga War was fought between Ashoka and Kalinga Empire in 261 BCE. In this war, or according to 13 cave inscription, Ashoka victor and Kalinga Empire was completely downfall. And more than 1 lakh soldiers were died. More than 1 lakh soldiers were died. And more than 1,50,000 soldiers were war prisoners. And he saw the heavy bloodshed. Hence, he changed his foreign policy. He decided to give up the wars in future. And he decided to change his foreign policy. He gave up the Digvijaya and adopt the Dharma Vijaya. Dharma Vijaya means winning the heart of the peoples for doing the many more welfare works. Hence, he gave up the wars in future, and he rest of his life to spend the welfare activities to the people. And Ashoka embraced the Buddhism under the influence of Upagupta. Upagupta is a Buddhist monk. Upagupta is a Buddhist monk. He influenced on Ashoka's life. After the Kalinga War, he embraced the Buddhism. Hence, he spent his rest of the life for the spread of Buddhist principles throughout his empire, throughout the country, and also across the country like China, Japan, Ceylon, and other European countries. And the extent of the empire of Ashoka. ಹೀಗೆ ಕಳಿಂಗ ಯುದ್ಧದ ಅಶೋಕ ಮಾಡಿದ ಮೊದಲ ಮತ್ತೆ ಕೊನೆಯ ಯುದ್ಧವಾಗುತ್ತೆ. ಯಾಕೆಂದ್ರೆ ಈ ಯುದ್ಧದಲ್ಲಿ ಆದ ಕಂಡಂತ ಅಪಾರ ಸಾವು ನೋವುಗಳಿಂದಾಗಿ ಮನನೊಂದು ಇನ್ನು ಮುಂದೆ ಯುದ್ಧವನ್ನು ಮಾಡೋದನ್ನು ಬಿಟ್ಟು ಧರ್ಮ ವಿಜಯವನ್ನು ಮಾಡುತ್ತೇನೆ ಎಂಬಂತ ದೃಢ ನಿರ್ಧಾರವನ್ನು ಕೈಗೊಳ್ತಾನೆ. ಈ ಯುದ್ಧದ ನಂತರ ಅಶೋಕ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾನೆ. ಹೀಗೆ ಅಶೋಕ ಬೌದ್ಧ ಧರ್ಮ ಸ್ವೀಕರಿಸುವುದಕ್ಕೆ ಪ್ರೇರಣೆ ನೀಡಿದವರೇ ಉಪಗುಪ್ತ. ನಂತರ ತನ್ನ ಉಳಿದ ಸಮಯವನ್ನು ಬೌದ್ಧ ಧರ್ಮದ ತತ್ವಗಳನ್ನು ಪ್ರಚಾರ ಮಾಡುವಲ್ಲಿ ಕಳೆಯುತ್ತಾನೆ. ಹೀಗೆ ಭಾರತದಾದ್ಯಂತ ಅಲ್ಲದೆ ಇತರ ದೇಶಗಳಂತಹ ಚೀನಾ, ಜಪಾನ್, ಶ್ರೀಲಂಕಾ, ಅದರ ಮತ್ತೆ ಇತರೆ ಯುರೋಪಿನ ರಾಷ್ಟ್ರಗಳಲ್ಲಿ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡೋದಕ್ಕೆ
ತನ್ನ ಸಮಯವನ್ನು ಕಳೆಯುತ್ತಾನೆ. ಹಾಗಾಗಿ ಇಂದು ಈ ದೇಶಗಳಲ್ಲಿ ಸಹ ಬೌದ್ಧ ಧರ್ಮ ಇದೆ ಅಂದ್ರೆ ಅಶೋಕನ ಕಾರ್ಯಗಳಿಂದಾಗಿ ಎಂದು ಹೇಳಬಹುದಾಗಿದೆ. ನಂತರ ಇದರ ಸಾಮ್ರಾಜ್ಯದ ವಿಸ್ತಾರ, ದ ಎಕ್ಸ್ಟೆಂಟ್ ಆಫ್ Ashokan Empire or the extent of Mauryan Empire during the Ashokan period, and the from north of Kashmir on Afghanistan to Karnataka in south and Bengal in east to Baluchistan and Sindh in west. It is the extent of Ashokan Empire. The extent of Ashokan Empire is Kashmir and Afghanistan, Kashmir and Afghanistan, so in north to Karnataka in south and Bengal in west. West to Baluchistan and Sindh. It is the extent of Mauryan Empire during the Ashokan period. ಮೌರ್ಯನ ಸಾಮ್ರಾಜ್ಯವು ಅಶೋಕನ ಕಾಲಾವಧಿಯಲ್ಲಿ ಎಷ್ಟು ವಿಸ್ತಾರವಾಗಿತ್ತು ಅಂತಂದರೆ ಉತ್ತರದಲ್ಲಿ ಕಾಶ್ಮೀರ ಮತ್ತು ಅಫ್ಘಾನಿಸ್ತಾನದಿಂದ ದಕ್ಷಿಣದಲ್ಲಿ ಕರ್ನಾಟಕದವರೆಗೆ ವಿಸ್ತಾರವಾಗಿತ್ತು. ಪೂರ್ವದಲ್ಲಿ ಬೆಂಗಾಳದಿಂದ ಪಶ್ಚಿಮದಲ್ಲಿ ಸಿಂಧ್ ಮತ್ತೆ ಬಲೂಚಿಸ್ತಾನದವರೆಗೆ ವಿಸ್ತಾರವಾಗಿ ಅತ್ಯಂತ ವಿಸ್ತಾರವಾದಂತಹ ಸಾಮ್ರಾಜ್ಯವನ್ನು ಅಶೋಕ ಆಳ್ವಿಕೆಯನ್ನು ನಡೆಸ್ತಾ ಇದ್ದ. ನಂತರ ಇದರ ಧಾರ್ಮಿಕ ಜೀವನ. Before that, the edicts of Ashoka. Ashoka issued the edicts in India. It is the most important achievement of Ashoka. Why? Because he first issued the edicts in history of India. He is the first king to issue the rock cut inscriptions or edicts in the history of India. And it is found throughout his empire. The edicts are discovered throughout his empire, and issued the edicts in the languages of Pali, Prakruta, and the scripts of Brahmin and Kharosthi. And James Prinsep is the most important historian. He disappeared the Ashokan edicts in 1831. Hence, the James Prinsep is the first historian to disappear the Ashokan edicts and issued the edicts throughout his empire. And the most important inscriptions are found in Karnataka. Okay. The most important Ashokan edicts are found in Karnataka. They are Maski in Raichur district, Maski, Govimata and Palkigondo in Koppala district, and Brahmagiri, Siddhapura and Jettingarameshwara in Chitradurga district, and Sannati in Yadgiri district, and the Udayagodam and Nitturu in Ballari district. These are the most important inscriptions are found in Karnataka. These inscriptions are issued by Ashoka, and Ashoka issued the inscriptions like major rock cut inscriptions, minor rock cut inscriptions, and cave inscriptions. And the Maski inscription and the Gujarat inscription of Madhya Pradesh give the information regarding the title and name of Ashoka. These inscriptions tells about the
title as well as the name of Ashoka. This inscription tells him as a Devanampriya Priyadarshi Rajasa Ashoka. Hence historians clear about the dots between the who are the Devanampriya and Priyadarshi and Ashoka. And these inscriptions give the information regarding the Devanampriya Priyadarshi Rajasa Ashoka. Hence historians decided to Devanampriya Priyadarshi Rajasa was none other than Ashoka himself. ಈ ಅಶೋಕನು ಭಾರತದಲ್ಲಿ ಪ್ರಥಮ ಬಾರಿಗೆ ಶಾಸನಗಳನ್ನು ಹೊರಡಿಸಿದಂತ ಅರಸನಾಗಿದ್ದಾನೆ. ಅದರಲ್ಲೂ ಪ್ರಮುಖವಾಗಿ ಶಿಲಾಶಾಸನಗಳನ್ನು ಭಾರತದಲ್ಲಿ ಹೊರಡಿಸಿದಂತಹ ಮೊದಲ ಅರಸನೇ ಅಶೋಕ. ಈ ಅಶೋಕನು ತನ್ನ ಶಾಸನವನ್ನು ತನ್ನ ಸಾಮ್ರಾಜ್ಯಾದ್ಯಂತ ಎಟ್ಟಿಸಿದ್ದಾನೆ. ಶಿಲೆಗಳ ಮೇಲೆ ತನ್ನ ಶಾಸನವನ್ನು ಕೆತ್ತಿಸಿ ತನ್ನ ಧರ್ಮದ ತತ್ವಗಳನ್ನು ಕೆತ್ತನೆ ಮಾಡಿಸಿ ಅದನ್ನು ತನ್ನ ಸಾಮ್ರಾಜ್ಯದಾದ್ಯಂತ ನೆಟ್ಟಿಸಿದ್ದಾನೆ. ಹಾಗಾಗಿ ಈತನ ಶಾಸನಗಳು ಆತನ ಸಾಮ್ರಾಜ್ಯದ ಉದ್ದಗಲಕ್ಕೂ ಕಾಣಬಹುದಾಗಿದೆ. ಹಾಗೆ ಈತನು ಪಾಲಿ, ಪ್ರಾಕೃತ, ಸಂಸ್ಕೃತ ಭಾಷೆಗಳಲ್ಲಿ ಮತ್ತೆ ಬ್ರಾಹ್ಮಣಿ ಮತ್ತೆ ಖರೋಷ್ಠಿ ಲಿಪಿಯಲ್ಲಿ ತನ್ನ ಶಾಸನಗಳನ್ನು ಹೊರಡಿಸಿದ್ದಾನೆ. ಪ್ರಾಂತೀಯ ಭಾಷೆಗಳಲ್ಲಿ ಜನರಿಗೆ ತನ್ನ ತತ್ವಗಳನ್ನು ತನ್ನ ಧರ್ಮದ ತತ್ವಗಳನ್ನು ತಿಳಿಯುವಂತಹ ಉದ್ದೇಶಕ್ಕೋಸ್ಕರವಾಗಿ ಈತನು ತನ್ನ ಶಾಸನವನ್ನು ಪ್ರಾಂತೀಯ ಭಾಷೆಗಳಲ್ಲಿ ಕೆತ್ತನೆ ಮಾಡಿಸಿದ್ದಾನೆ. ಈತನ ಶಾಸನಗಳನ್ನು ಮೊದಲ ಬಾರಿಗೆ ಓದಿದಂತಹ ಕೀರ್ತಿಯು ಇತಿಹಾಸಕಾರನಾದಂತಹ ಜೇಮ್ಸ್ ಪ್ರಿನ್ಸಪ್ ರವರಿಗೆ ಸಲ್ಲುತ್ತೆ. 1831ರಲ್ಲಿ ಜೇಮ್ಸ್ ಪ್ರಿನ್ಸಪ್ ಎಂಬುವಂತಹವರು ಮೊದಲ ಬಾರಿಗೆ ಅಶೋಕನ ಶಾಸನಗಳನ್ನು ಓದಿ ಅರ್ಥೈಸಿದ್ದಾರೆ. ಹಾಗಾಗಿ ಅಶೋಕನ ಶಾಸನಗಳನ್ನು ಮೊದಲ ಬಾರಿಗೆ ಓದಿ ಅರ್ಥೈಸಿದಂತಹ ವ್ಯಕ್ತಿಯೇ ಅಥವಾ ವಿದ್ವಾಂಸರೇ ಜೇಮ್ಸ್ ಪ್ರಿನ್ಸಪ್. ಅದು 1831ರಲ್ಲಿ. ಮತ್ತೆ ಈತನ ಶಾಸನಗಳನ್ನು ಇದರ ಸಾಮ್ರಾಜ್ಯ ಉದ್ದಗಲಕ್ಕೂ ಕಾಣಬಹುದಾಗಿದೆ. ಅಶೋಕ ಗುಹಾ ಶಾಸನಗಳು ಮತ್ತೆ ಕಿರುಬಂಡೆಕಲ್ಲು ಶಾಸನಗಳು, ಬಂಡೆಕಲ್ಲು ಶಾಸನಗಳನ್ನು ಸಹ ಕೆತ್ತನೆ ಮಾಡಿಸಿದ್ದಾನೆ. ಈತನ ಶಾಸನಗಳು ಕರ್ನಾಟಕದಲ್ಲಿ ಸಹ ಸಂಶೋಧನೆ ಮಾಡಲಾಗಿದೆ. ಹಾಗಾದ್ರೆ ಕರ್ನಾಟಕದಲ್ಲಿ ದೊರೆತಿರುವ ಅಶೋಕನ ಪ್ರಮುಖವಾದಂಥ ಶಾಸನಗಳು ಯಾವುವು ಅನ್ನೋದನ್ನ ನೋಡೋದಾದ್ರೆ ರಾಯಚೂರಿನ ಮಸ್ಕಿ ಅಲ್ಲಿ ಅಶೋಕನ ಶಾಸನವನ್ನು ಪತ್ತೆ ಹಚ್ಚಲಾಗಿದೆ. ಮತ್ತೆ ಗವಿಮಠ ಮತ್ತು ಪಾಲ್ಗಿಗೊಂಡು ಇವು ಕೊಪ್ಪಳ ಜಿಲ್ಲೆಯಲ್ಲಿ ದೊರೆತಿರುವಂತಹ ಶಾಸನಗಳಾಗಿವೆ. ಮತ್ತೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಂದು ಬ್ರಹ್ಮಗಿರಿ, ಜಟಿಂಗರಾಮೇಶ್ವರ, ಸಿದ್ದಾಪುರ ಈ ಪ್ರದೇಶಗಳಲ್ಲಿ ಅಶೋಕನ ಶಾಸನಗಳು ಲಭ್ಯವಾಗಿವೆ. ನಿಟ್ಟೂರು ಮತ್ತು ಪಾಲ್ಗಿಗೊಂಡಂ ಅಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ದೊರೆತಿವೆ. ಅದೇ ರೀತಿಯಾಗಿ ಸಂಗನಕಲ್ಲು ಅಲ್ಲಿ ದೊರೆತಿದೆ. ಮತ್ತೆ ಯಾದಗಿರಿಯಲ್ಲಿ ಸಹ ಅಶೋಕನ ಶಾಸನಗಳನ್ನು ಪತ್ತೆ ಹಚ್ಚಲಾಗಿದೆ. ಈ ಎಲ್ಲ ಶಾಸನಗಳು ಅಶೋಕನ ದಿಗ್ವಿಜಯಗಳ ಬಗ್ಗೆ, ಆಡಳಿತದ ಬಗ್ಗೆ ಸಂಪೂರ್ಣವಂತಹ ಮಾಹಿತಿಯನ್ನು ತಿಳಿಸುತ್ತೆ. ಆದರೆ ಮಸ್ಕಿ ಶಾಸನವು ಅಶೋಕನ ಶಾಸನದಲ್ಲೇ ಅತ್ಯಂತ ಪ್ರಮುಖವಾದಂತಹ ಶಾಸನ ಆಗಿದೆ. ಈ ಶಾಸನವನ್ನು ರಾಯಚೂರು ಜಿಲ್ಲೆಯಲ್ಲಿ ಸಂಶೋಧನೆ ಮಾಡಲಾಗಿದೆ. ಈ ಶಾಸನವು ಅಶೋಕನ ಇತಿಹಾಸದ ಬಗ್ಗೆ ಅತ್ಯಂತ ಸ್ಪಷ್ಟವಾದ ಮಾಹಿತಿಯನ್ನು ತಿಳಿಸುತ್ತೆ. ಈ ಶಾಸನದ ಮಹತ್ವ ಏನಂತಂದ್ರೆ ಈ ಶಾಸನವು ಅಶೋಕನ ಬಿರುದು ಮತ್ತು ಹೆಸರನ್ನು ಉಲ್ಲೇಖಿಸಿದ ಏಕೈಕ ಶಾಸನ ಆಗಿದೆ. ಈ ಶಾಸನ ಬಿಟ್ಟು ಯಾವುದೇ ಶಾಸನವು ಮಧ್ಯಪ್ರದೇಶ ಗುಜರಾತ್ ಶಾಸನ ಮತ್ತು ಅಶೋಕನ ಈ ಕರ್ನಾಟಕದ ಮಸ್ಕಿ ಶಾಸನ ಹೊರತುಪಡಿಸಿ ಉಳಿದ ಯಾವ ಶಾಸನವೂ ಸಹ ಅಶೋಕನ ಹೆಸರು ಮತ್ತು ಬಿರುದನ್ನು ಉಲ್ಲೇಖಿಸಿಲ್ಲ. ಆದರೆ ಮೊದಲ ಬಾರಿಗೆ ಈ ಶಾಸನಗಳು ಅಶೋಕನ ಬಿರುದು ಮತ್ತು ಹೆಸರೆರಡನ್ನು ಉಲ್ಲೇಖಿಸಿವೆ. ಅದು ಏನಂತಂದ್ರೆ ಅಶೋಕನನ್ನು ದೇವನಾಂಪ್ರಿಯ ಪ್ರಿಯದರ್ಶಿ ರಾಜಸ ಅಶೋಕ ಎಂದು ಉಲ್ಲೇಖಿಸಿದೆ. ಹಾಗೂ ಇತಿಹಾಸಕಾರರಲ್ಲಿ ಯಾರು ದೇವನಾಂಪ್ರಿಯ ಯಾರು ಅಶೋಕ ಎಂಬಂತ ಜಿಜ್ಞಾಸೆ ಇತ್ತು. ಅಶೋಕ ಮತ್ತೆ ದೇವನಾಂಪ್ರಿಯ ಪ್ರಿಯದರ್ಶಿ ಹೇಗೆ ಏನು ಸಂಬಂಧ ಇದೆ ಎಂಬಂತ ಬಗ್ಗೆ ಜಿಜ್ಞಾಸೆ ಭಿನ್ನಾಭಿಪ್ರಾಯಗಳಿದ್ದವು. ಆದರೆ ಈ ಶಾಸನವು ಆ ಭಿನ್ನಾಭಿಪ್ರಾಯವನ್ನು ಹೋಗಲಾಡಿಸಿ ದೇವನಾಂಪ್ರಿಯ ಮತ್ತು ಪ್ರಿಯದರ್ಶಿ ರಾಜ ಯಾರು ಬೇರೆ ಯಾರಲ್ಲ ಅವರು ಅಶೋಕ ಮಾತ್ರ ಎಂಬಂತಹ ಒಂದು ಏಕೀಕೃತವಾದಂತಹ ಅಭಿಪ್ರಾಯವನ್ನು ಮೂಡಿಸಿಕೊಳ್ಳಲು ಸಾಧ್ಯ ಆಯಿತು. ಹಾಗಾಗಿ ಮಸ್ಕಿ ಶಾಸನದ ಮಹತ್ವ ಏನಂದ್ರೆ ಮಸ್ಕಿ ಶಾಸನವು ಅಶೋಕನ ಹೆಸರು ಮತ್ತೆ ಬಿರುದು ಎರಡನ್ನು ಉಲ್ಲೇಖಿಸಿದೆ. ಅಂದರೆ ಅಶೋಕನನ್ನು ದೇವನಾಂಪ್ರಿಯ ಪ್ರಿಯದರ್ಶಿ ರಾಜಸ ಅಶೋಕ ಎಂದು ಉಲ್ಲೇಖಿಸಿದೆ. ಇದು ಮಸ್ಕಿ ಶಾಸನದ ಅತ್ಯಂತ ಪ್ರಮುಖವಾದಂತಹ ಮಹತ್ವ ಆಗಿದೆ. ನೆಕ್ಸ್ಟ್, ರಿಲಿಜಿಯನ್. Ashoka gave more importance to religion. He set some important principles in his religion life to his subjects or to his peoples. He preached some important principles to his persons or his peoples or to
Third is empire. They are the most important principles of religion life of Ashoka. There, the first one is parents must be obeyed and teachers must be respect. Parents must be obeyed and teachers must be respect. Everyone should speak truth. Servants, youngsters, and dependents must be treated with love, and no injury for men and animals. And the one must suppress anger, cruelty, and extra wages. These are the most important principles are preached by Ashoka in his religious life. ಅಶೋಕನು ಧರ್ಮಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿದ್ದಾನೆ. ಅಶೋಕನು ತನ್ನ ಧರ್ಮದಲ್ಲಿ ಪ್ರಜೆಗಳಿಗೆ ಅತ್ಯಂತ ಪ್ರಮುಖವಾದಂತಹ ತತ್ವಗಳನ್ನು ಬೋಧಿಸಿದ್ದಾನೆ. ಅಂತಹ ಸರಳ ತತ್ವಗಳು ಯಾವುವು ಅಂದರೆ, ಒಂದಾಗಿ ತಂದೆ ತಾಯಿಗಳನ್ನು ವಿಧೇಯರಾಗಿರಬೇಕು, ತಂದೆ ತಾಯಿಗಳಿಗೆ ವಿಧೇಯರಾಗಿರಬೇಕು ಮತ್ತು ಗುರುಗಳನ್ನು ಗೌರವಿಸಬೇಕು. ಇದು ಅಶೋಕ ಬೋಧಿಸಿದ ಅತ್ಯಂತ ಪ್ರಮುಖವಾದಂತಹ ತತ್ವವಾಗಿದೆ. ಮತ್ತೆ ಪ್ರತಿಯೊಬ್ಬರು ಸಹ ಸತ್ಯವನ್ನು ನುಡಿಯಬೇಕು. ಯಾರು ಸಹ ಸತ್ಯ ನುಡಿಬಾರದು, ಪ್ರತಿಯೊಬ್ಬರು ಸತ್ಯವನ್ನು ನುಡಿಬೇಕು. ಮತ್ತೆ ಅಸಹಾಯಕರು, ನಿರ್ಗತಿಕರು ಮತ್ತೆ ಯುವಕರನ್ನು ಪ್ರೀತಿಯಿಂದ ಕಾಣಬೇಕು. ಸರ್ವೆಂಟ್ಸ್, ಯಂಗ್ಸ್ಟರ್ಸ್ ಅಂಡ್ ಡಿಪೆಂಡೆಂಟ್ಸ್ ಮಸ್ಟ್ ಬಿ ಟ್ರೀಟೆಡ್ ವಿತ್ ಲವ್. ನಿರ್ಗತಿಕರು, ಅಸಹಾಯಕರು, ಯುವಕರನ್ನು ಪ್ರೀತಿಯಿಂದ ಕಾಣಬೇಕು. ನೋ ಇಂಜುರಿ ಕಾಸ್ ಟು ಮೆನ್ ಅಂಡ್ ಅನಿಮಲ್. ಪ್ರಾಣಿ ಮತ್ತು ಮಾನವರಿಗೆ ಹಿಂಸೆಯನ್ನು ಮಾಡಬಾರದು. ಯಾವುದೇ ಕಾರಣಕ್ಕೂ ಮನುಷ್ಯ ಮತ್ತೆ ಅಥವಾ ಮಾನವ ಮತ್ತು ಪ್ರಾಣಿಗಳಿಗೆ ಹಿಂಸೆಯನ್ನು ನೀಡಬಾರದು. ಮತ್ತೆ ಪ್ರತಿಯೊಬ್ಬರು ದುಂದುವೆಚ್ಚ, ಕ್ರೌರ್ಯ, ಕ್ರೋಧವನ್ನು ನಿಗ್ರಹಿಸಬೇಕು ಎಂದು, ಅದು ದಮನ ಮಾಡಬೇಕು ಅಥವಾ ನಾಶಪಡಿಸಬೇಕೆಂದು ಹೇಳಿದ್ದಾನೆ. ಒನ್ ಮಸ್ಟ್ ಸಪ್ರೆಸ್ ಟು ಆಂಗ್ರಿ, ಕ್ರುಯಲ್ಟಿ ಅಂಡ್ ಎಕ್ಸ್ಟ್ರಾ ವೇಜಸ್. ಪ್ರತಿಯೊಬ್ಬರು ದುಂದುವೆಚ್ಚ, ಕ್ರೌರ್ಯವನ್ನು ದಮನ ಮಾಡಬೇಕೆಂದು ಹೇಳಿದ್ದಾನೆ. ಇದು ಅತ್ಯಂತ ಪ್ರಮುಖವಾದಂತಹ ತತ್ವಗಳಾಗಿವೆ. ಈ ತತ್ವಗಳನ್ನು ಅಶೋಕ ತನ್ನ ಧರ್ಮದಲ್ಲಿ ತನ್ನ ಪ್ರಜೆಗಳಿಗೆ ಬೋಧಿಸಿದ್ದಾನೆ. ಓಕೆ, ಅಂಡ್ ನೆಕ್ಸ್ಟ್ Ashoka takes some important measures to spread the Buddhism. Ashoka first belongs to Hinduism. He is a great devotee of Lord Shiva. Hence he is called as the Chandashoka. Later, especially after the war of Kalinga, he embraced the Buddhism under the influence of Upagupta. Hence he became Buddhist saint. And he spent almost his rest of the life to spread the principles of Gautama Buddha. He is the founder of Buddhism. And he takes several measures to spread the Buddhism throughout the country and across the nation. ಈ ಗೌತಮ ಬುದ್ಧ ಬೌದ್ಧ ಧರ್ಮವನ್ನು ಸ್ಥಾಪನೆ ಮಾಡಿದ್ದಾನೆ. ಅದನ್ನು ನಾವು ಈ ಗೌತಮ ಬುದ್ಧ ಅಥವಾ ಬುದ್ಧ ಸ್ಥಾಪಿಸಿದ ಬೌದ್ಧ ಧರ್ಮದ ಅಧ್ಯಯನದಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಅಶೋಕ ಪ್ರಾರಂಭದಲ್ಲಿ ಹಿಂದೂ ಧರ್ಮನಾಗಿರ್ತಾನೆ. ಅಶೋಕ ಪ್ರಾರಂಭದಲ್ಲಿ ಹಿಂದೂ ಧರ್ಮನಾಗಿದ್ದು ಶಿವನ ಆರಾಧಕನಾಗಿದ್ದನು, ಶಿವನ ಪರಮ ಭಕ್ತನಾಗಿದ್ದರು. ಹಾಗಾಗಿ ಅಶೋಕನನ್ನು ಚಾಂಡಾಶೋಕ ಎಂತಲೂ ಸಹ ಕರೆಯುತ್ತೇವೆ. ಆದರೆ ನಂತರದಲ್ಲಿ ಆದ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾನೆ. ಯಾವಾಗ ಬೌದ್ಧ ಧರ್ಮ ಸ್ವೀಕರಿಸ್ತಾನೆ ಅಂತಂದರೆ, ಅಶೋಕನು ಕಳಿಂಗ ಯುದ್ಧದ ನಂತರ, ಅದು ಕಳಿಂಗ ಯುದ್ಧ ಮುಗಿದ ನಂತರ ಆತ ಉಪಗುಪ್ತ ಎಂಬಂತಹ ಬೌದ್ಧ ಸನ್ಯಾಸಿಯ ಪ್ರೇರಣೆಯಿಂದ
ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾನೆ. ಈ ರೀತಿಯಾಗಿ ಕಳಿಂಗ ಯುದ್ಧದ ನಂತರ ಅಶೋಕ ಬೌದ್ಧ ಧರ್ಮೀಯನಾಗ್ತಾನೆ. ನಂತರ ತನ್ನ ಉಳಿದ ಕಾಲವನ್ನು ಬೌದ್ಧ ಧರ್ಮದ ತತ್ವಗಳನ್ನು ಪ್ರಚಾರ ಮಾಡುವುದಲ್ಲೇ ಕಳೀತಾನೆ. ಬೌದ್ಧ ಧರ್ಮವನ್ನು ಭಾರತದ ಅಲ್ಲದೆ ಇತರೆ ದೇಶಗಳಲ್ಲಿ ಸಹ ಪ್ರಚಾರಗೊಳಿಸುವಲ್ಲೇ ಯಶಸ್ವಿ ಆಗ್ತಾನೆ. ಹಾಗಾಗಿ ಈ ಬೌದ್ಧ ಧರ್ಮವನ್ನು ಪ್ರಚಾರಗೊಳಿಸಲು ಕೆಲವೊಂದು ಪ್ರಮುಖವಾದಂತಹ ಕಾರ್ಯಗಳನ್ನು ಕೈಗೊಳ್ತಾನೆ. ಅಂತಹ ಪ್ರಮುಖವಾದಂತಹ ಕಾರ್ಯಗಳು ಯಾವುವು ಅಂದರೆ the most important measures to adopt to the spread of Buddhism. Ashoka takes some serious measures to spread the Buddhism throughout the country and across the country and also with the various countries of the world. They are the first they visit the holy places of Buddhism, like the birthplace of Gautama Buddha, Lumbini Garden and Deer Park of Saranatha, and then Gaya are the most important. Kushinara are the most important holy places of Buddhism. It is completely related with the life of Gautama Buddha. These places called as a holy places of Buddhism. Hence, Ashoka visited the holy places of Buddhism. Ashoka visited the holy places of Buddhism like Lumbini Garden, Bodh Gaya, Saranatha, Deer Park, and then Kushinara and other places, Kapilavastu and other places. And the second one is he built the monasteries. He built the monasteries. It is a residential of Buddhist monk, and he engraved the Buddhist principles. He engraved the Buddhist principles on the walls of temples, walls of palace, and cave temples, hills, and other places. And engraved the Buddhist principles on hills, caves, and cave temples, and the walls of palace, temples, and other places, forts also. And then he appoint the Dharma Mahamatras. He appoint the Dharma Mahamatras to give the awarenesses regarding the Buddhism. And he also appoint the Sri Adhyaksha Mahamatras. She is awareness the women regarding the Buddhist principles of Buddhism. And he organized the third Buddhist council. Ashoka organized the third Buddhist council. Ashoka organized the third Buddhist council in 250 BCE, and he sent the missionaries to various countries of the world like China, Japan, Burma, Ceylon, and other European countries to spread the Buddhist principles. And also he made some important welfare activities like digging the wells. He constructed the hospitals, schools, and he planted the fruit bearing trees along the roadsides, and also he made several welfare activities. Hence Ashoka called as the Great. And service on sacrifice is a
motto or main aim of Ashoka. Service and sacrifice. Service and sacrifice is the most important principle of Ashoka. Hence, Ashoka called as a father of the peoples. Hence, Ashoka called as Devanampriya, Yudhishthir, and also called him as a the great. It is the most important information regarding the achievements of Ashoka, or it is the most important matters regarding the more famous king of Mauryan Empire. ಏನು ಅಶೋಕ ಕಳಿಂಗ ಯುದ್ಧದ ನಂತರ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾನೆ. ನಂತರ ತನ್ನ ಉಳಿದ ಕಾಲವನ್ನು ಬೌದ್ಧ ಧರ್ಮದ ಪ್ರಚಾರಕ್ಕೋಸ್ಕರವಾಗಿ ಕಳೀತಾನೆ. ಈತನ ಬೌದ್ಧ ಧರ್ಮವನ್ನು ಪ್ರಚಾರಗೊಳಿಸೋಕ್ಕೋಸ್ಕರವಾಗಿ ಹಲವಾರು ಕ್ರಮಗಳನ್ನು ಕೈಗೊಳ್ತಾನೆ. ಈತ ಬೌದ್ಧ ಧರ್ಮವನ್ನು ಭಾರತ ಅಲ್ಲದೆ ವಿದೇಶಗಳಲ್ಲಿ ಸಹ ಪ್ರಚಾರಗೊಳಿಸ್ತಾನೆ. ಪ್ರಪಂಚದ ವಿವಿಧ ರಾಷ್ಟ್ರಗಳಲ್ಲಿ ಸಹ ಇಂದಿಗೂ ಸಹ ಜೀವಂತವಾಗಿ ಬೌದ್ಧ ಧರ್ಮ ನೆಲೆಯಲು ಕಾರಣವೇ ಅಶೋಕ ಕೈಗೊಂಡಂತ ಕ್ರಮಗಳಾಗಿವೆ. ಹಾಗಾದ್ರೆ ಆ ಅಶೋಕ ಕೈಗೊಂಡಂತ ಕ್ರಮಗಳು ಯಾವುವು ಅನ್ನೋದು ನೋಡೋದಾದ್ರೆ ಅಶೋಕ ಕೆಲವು ಅತ್ಯಂತ ಪ್ರಮುಖವಾದ ಕ್ರಮಗಳನ್ನು ಕೈಗೊಳ್ತಾನೆ. ಅಂತಹ ಕ್ರಮಗಳಂದ್ರೆ ಒಂದದಾಗಿ ಇದನ್ನು ಬೌದ್ಧ ಧರ್ಮದ ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡ್ತಾನೆ. ಏನು ಬೌದ್ಧ ಧರ್ಮದ ಪವಿತ್ರ ಸ್ಥಳಗಳು ಯಾವ ಅಂದ್ರೆ ಬುದ್ಧನ ಜನಿಸಿದ ಲುಂಬಿನಿ ವನ, ಬುದ್ಧನ ಜ್ಞಾನೋದಯ ಪಡೆದಂತ ಬುದ್ಧಗಯ, ಬುದ್ಧನು ತನ್ನ ಮೊದಲ ಪ್ರವಚನವನ್ನು ಬೋಧಿಸಿದ ಸಾರನಾಥ ಜಿಂಗೆವನ, ಮತ್ತೆ ಬುದ್ಧನು ನಿರ್ಮಾಣ ಹೊಂದಿದಂತ ಕುಶಿನಾರ ಪ್ರದೇಶಗಳಿಗೆ ಭೇಟಿ ನೀಡ್ತಾನೆ. ಎರಡನೇದಾಗಿ ಇದನ್ನು ಬೌದ್ಧ ಭಿಕ್ಷುಗಳ ವಾಸಕ್ಕೋಸ್ಕರವಾಗಿ ವಿಹಾರಗಳನ್ನು ಸ್ಥಾಪನೆ ಮಾಡುತ್ತಾನೆ. ಅಶೋಕನ ಬೌದ್ಧ ಭಿಕ್ಷುಗಳನ್ನ ವಾಸ ಮಾಡುವುದಕ್ಕೋಸ್ಕರವಾಗಿ ವಿಹಾರಗಳನ್ನು ಕಟ್ಟಿಸಿಕೊಡುತ್ತಾ ನಿರ್ಮಾಣ ಮಾಡುತ್ತಾನೆ. ನಂತರ ಈತ ಬೌದ್ಧ ಧರ್ಮದ ತತ್ವಗಳನ್ನು ಬಂಡೆಗಳು, ಶಿಲೆಗಳ ಮೇಲೆ, ಗೋಡೆಗಳ ಮೇಲೆ, ಗುಹಾಂತರ ದೇವಾಲಯಗಳಲ್ಲಿ ಕೆತ್ತನೆ ಮಾಡಿಸುತ್ತಾನೆ. ನಂತರ ಜನತೆಯಲ್ಲಿ ಬೌದ್ಧ ಧರ್ಮದ ಬಗ್ಗೆ ಅರಿವನ್ನು ಮೂಡಿಸುವಂತಹ ಉದ್ದೇಶಕ್ಕೋಸ್ಕರವಾಗಿ ಧರ್ಮ ಮಹಾಮಾತ್ರರು ಎಂಬಂತಹ ಅಧಿಕಾರಿಯನ್ನು ನೇಮಕ ಮಾಡುತ್ತಾನೆ. ಅಶೋಕನು ಜನತೆಗೆ ಧರ್ಮವನ್ನು ಬೋಧಿಸೋಸ್ಕರವಾಗಿ ಬೌದ್ಧ ಧರ್ಮದ ಬಗ್ಗೆ ಜ್ಞಾನವನ್ನು ಪಡೆಯುವಂತಹ ಉದ್ದೇಶಕ್ಕೋಸ್ಕರವಾಗಿ ಧರ್ಮ ಮಹಾಮಾತ್ರರು ಎಂಬಂತಹ ಅಧಿಕಾರಿಯನ್ನು ನೇಮಕ ಮಾಡುತ್ತಾನೆ. ಮತ್ತೆ ಸ್ತ್ರೀಯರಲ್ಲಿ ಸಹ ಬೌದ್ಧ ಧರ್ಮದ ಬಗ್ಗೆ ಒಲವನ್ನು ಗಳಿಸುವಂತಹ ಉದ್ದೇಶಕ್ಕೋಸ್ಕರವಾಗಿ ಶ್ರೀ ಅಧ್ಯಕ್ಷ ಮಹಾಮಾತ್ರರು ಎಂಬಂತಹ ಅಧಿಕಾರಿಗಳನ್ನು ನೇಮಕ ಮಾಡ್ತಾರೆ. ಜೊತೆಗೆ ರಜಕ ಯುಕ್ತ ಎಂಬ ಅಧಿಕಾರಿಗಳನ್ನು ಸಹ ನೇಮಕ ಮಾಡುತ್ತಾನೆ. ಮತ್ತೆ ಇದನ್ನು ತನ್ನ ಕಾಲಾವಧಿಯಲ್ಲಿ ಬೌದ್ಧ ಭಿಕ್ಷುಗಳಲ್ಲಿ ಉಂಟಾಗಿದ್ದ ಭಿನ್ನಾಭಿಪ್ರಾಯಗಳನ್ನು ಹೋಗಲಾಡಿಸಲು ಮೂರನೇ ಬೌದ್ಧ ಸಮ್ಮೇಳನವನ್ನು ಸಾಮಾನ್ಯ ಶಕಪೂರ್ವ 250ರಲ್ಲಿ ಪಾಟಲಿಪುತ್ರದಲ್ಲಿ ಏರ್ಪಡಿಸ್ತಾನೆ. ಇದು ಅಶೋಕನ ಕೈಗೊಂಡಂತ ಅತ್ಯಂತ ಪ್ರಮುಖವಾದ ಕ್ರಮ ಅಂತ ಸಹ ಹೇಳಬಹುದಾಗಿದೆ. ಅಶೋಕನು ತನ್ನ ಕಾಲಾವಧಿಯಲ್ಲಿ ಸಾಮಾನ್ಯ ಶಕಪೂರ್ವ 250ರಲ್ಲಿ ಪಾಟಲಿಪುತ್ರದಲ್ಲಿ ಮೂರನೇ ಬೌದ್ಧ ಸಮ್ಮೇಳನವನ್ನು ಏರ್ಪಡಿಸುತ್ತಾನೆ. ಮತ್ತೆ ಈತ ಬೌದ್ಧ ಭಿಕ್ಷುಗಳನ್ನು ವಿದೇಶಗಳಿಗೆ ಕಳುಹಿಸುವ ಮೂಲಕ ವಿದೇಶಗಳಲ್ಲಿ ಸಹ ಬೌದ್ಧ ಧರ್ಮ ಪ್ರಚಾರಕ್ಕೆ ಕ್ರಮವನ್ನು ಕೈಗೊಳ್ತಾನೆ. ಅದು ಚೀನಾ, ಜಪಾನ್, ಬರ್ಮಾ, ಶ್ರೀಲಂಕಾ, ನೇಪಾಳ, ಟಿಬೆಟ್ ಮತ್ತು ಇತರೆ ಮತ್ತು ಯುರೋಪಿನ ರಾಷ್ಟ್ರಗಳಲ್ಲಿ ಕಳುಹಿಸುವುದರ ಮೂಲಕ ಬೌದ್ಧ ಧರ್ಮವು ಪ್ರಚಾರ ಆಗುವಂತೆ ಕ್ರಮವನ್ನು ಕೈಗೊಳ್ತಾನೆ. ಮತ್ತೆ ಇದನ್ನು ಕೆಲವೊಂದು ಸಾಮಾಜಿಕ ಕಾರ್ಯಗಳನ್ನು ಮತ್ತು ಕಲ್ಯಾಣ ಕಾರ್ಯಗಳನ್ನು ಕೈಗೊಳ್ತಾನೆ. ಅಂತಹ ಕಾರ್ಯಗಳಂದ್ರೆ ಇದನ್ನು ಬಾವಿಗಳನ್ನು ತೋರಿಸ್ತಾನೆ, ರಸ್ತೆಗಳ ಉದ್ದಗಲಕ್ಕೂ ಈತ ರಸ್ತೆಗಳ ಇಕ್ಕೆಲೆಗಳಲ್ಲಿ ಹಣ್ಣುಗಳು ನೆಡುವಂಥ ಮರಗಳನ್ನು ನಡೆಸ್ತಾನೆ, ವಿಶ್ರಾಂತಿ ಗೃಹಗಳನ್ನು ನಿರ್ಮಾಣ ಮಾಡ್ತಾನೆ, ಶಾಲೆಗಳು, ಕಾಲೇಜುಗಳು ಮತ್ತು ಆಸ್ಪತ್ರೆಗಳನ್ನು ಈತ ಸ್ಥಾಪನೆ ಮಾಡ್ತಾನೆ. ಹೀಗೆ ಜನತೆಯಲ್ಲಿ ಈತ ಒಬ್ಬ ತಂದೆಯ ಸ್ಥಾನವನ್ನು ಗಳಿಸ್ತಾನೆ. ಹಾಗೆಯೇ ಅಶೋಕನನ್ನು ಜನತೆಯ ಪಿತೃ ಎಂದು ಸಹ ಕರೆಯುತ್ತಾರೆ. ಮತ್ತೆ ಇದರ ಪ್ರಮುಖವಾದಂತಹ ಉದ್ದೇಶ ಅಂದರೆ ಸೇವೆ ಮತ್ತೆ ತ್ಯಾಗ. ಸೇವೆ ಮತ್ತು ತ್ಯಾಗ ಇದು ಅಶೋಕನ ಪ್ರಮುಖವಾದ ಧ್ಯೇಯವಾಗಿತ್ತು. ಹಾಗಾಗಿ ಆ ಒಂದು ಧ್ಯೇಯವನ್ನು ಸಾಧಿಸೋಸ್ಕರವಾಗಿ ತನ್ನ ಜೀವವನ್ನೇ ಮುಡಿಪಾಗಿಡ್ತಾನೆ. ಮತ್ತೆ ಈ ಎಲ್ಲ ಸಾಧನೆಗಳಿಂದಾಗಿ ಅಶೋಕನನ್ನು ಮಹಾಶಯ, ಜನರ ಪಿತೃ, ದೇವರ ಪ್ರಿಯನಾದಂತಹ ದೇವನಾಂಪ್ರಿಯ, ಪ್ರಿಯದರ್ಶಿ ಎಂಬಂತಹ ಅರಸ ಎಂದು ಕರೆಯಲಾಗುತ್ತೆ. ಹಾಗೆಯೇ ಅಶೋಕನನ್ನು ಮಹಾಶಯ ಎಂದು ಕರೆಯುತ್ತೇವೆ. ಇದು ಅಶೋಕನ ಬಗ್ಗೆ ಇರುವಂತಹ ಅತ್ಯಂತ ಪ್ರಮುಖವಾದ ಮಾಹಿತಿ ಆಗಿದೆ. Next class we discuss about the administration of Mauryan Empire. ಮತ್ತೆ ಮುಂದಿನ ತರಗತಿಯಲ್ಲಿ ನಾವು ಮೌರ್ಯರ ಆಡಳಿತದ ಬಗ್ಗೆ ತಿಳಿದುಕೊಳ್ಳೋಣ.
ಎನಿ ಡೌಟ್ಸ್? ಏನಾದರೂ ಡೌಟ್ಸ್ ಇದೆಯಾ?